ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 29 ಆಗಸ್ಟ್ 2024 ನಿಫ್ಟಿ 50ನಲ್ಲಿ ಏನಾಯಿತು, ಬೇಸಿಸ್ ಸೆನ್ಸೆಕ್ಸ್ನಲ್ಲಿ ಏನಾಯಿತು, ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬರೋಣ ಬನ್ನಿ. ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಇವತ್ತೊಂದು ರೆಕಾರ್ಡ್ ಐ ಅಂತಲೇ ಹೇಳ್ಬೋದು. 25,191.95 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಅಂದರೆ ಸುಮಾರು 99.60 ಪಾಯಿಂಟ್ಸ್ಗಳಷ್ಟು ಇವತ್ತು ಏರಿಕೆ ತೋರಿಸಿದೆ ನಮ್ಮ ಶೇರ್ ಮಾರ್ಕೆಟ್. ಅದೇ ರೀತಿ BSE ಸೆನ್ಸೆಕ್ಸ್ ಕೂಡ ಅಷ್ಟೇ 349.05 ಪಾಯಿಂಟ್ಸ್ಗಳಷ್ಟು ಏರಿಕೆಯಾಗಿದೆ. ಅಂದರೆ ಕ್ಲೋಸ್ ಆಗಬೇಕಾದ್ರೆ ಸುಮಾರು 82,134.61 ಪಾಯಿಂಟ್ಸ್ಗಳಿಗೆ BSE ಸೆನ್ಸೆಕ್ಸ್ ಕ್ಲೋಸ್ ಆಗಿದೆ. ನಿಫ್ಟಿ 50ನಲ್ಲಿ ಯಾವೆಲ್ಲ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಲಾಭ ಆಗಿದೆ, ಟಾಪ್ ಗೇನರ್ಸ್ ಆಫ್ ನಿಫ್ಟಿ 50 ಅಂತ ನೋಡೋದಾದರೆ ಟಾಟಾ ಮೋಟರ್ಸ್ ಶೇರ್ಸು ಇವತ್ತು ಹೆಚ್ಚು ಕಡಿಮೆ 47 ರೂಪಾಯಿ 10 ಪೈಸೆ ಅಷ್ಟು ಏರಿಕೆಯಾಗಿದೆ. ಅಂದರೆ ಇದು ಇವಾಗ 1,121 ರೂಪಾಯಿ 65 ಪೈಸೆದಲ್ಲಿ ಟ್ರೇಡ್ ನಡೀತಿದೆ. ಇವ್ರದ್ದು ಗಾಡಿದು ಒಂದು ಪೆಟ್ರೋಲ್ ಮತ್ತು ಡೀಸೆಲ್ದು ಅದೇನೋ ಟಾಟಾ ಕರ್ವ್ ಇದೆಯಲ್ಲ, ಅದರದ್ದು ಒಂದು ರೇಟ್ ಮುಂದಿನ ವಾರ ಅಂದರೆ ರಿಲೀಸ್ ಆಗ್ಬೋದು ಅನಿಸುತ್ತೆ. ಹಾಗಾಗಿ ಇದರಲ್ಲಿ ನೋಡಬೇಕು ಏನಾಗುತ್ತೆ ಅಂತ. ಅದೇ ರೀತಿ ಬಜಾಜ್ ಫಿನ್ಸರು ಶೇರ್ಸ್ಗಳು, ಭಾರತ್ ಪೆಟ್ರೋಲಿಯಂ, ಬಜಾಜ್ ಫಿನಾನ್ಸ್ 7,063 ರೂಪಾಯಿ 55 ಪೈಸೆ, 163 ರೂಪಾಯಿ 55 ಪೈಸೆ ಇವತ್ತು ಒಂದೇ ದಿವಸದಲ್ಲಿ ಏರಿಕೆಯಾಗಿದೆ. ಬ್ರಿಟಾನಿಯಾ ಇಂಡಸ್ಟ್ರೀಸ್ ಶೇರ್ಸ್ಗಳು, HCL ಟೆಕ್ನಾಲಜೀಸು, ITC ಶೇರ್ಸ್ಗಳು, ಹಾಗೆ ರಿಲಯನ್ಸ್ ಇಂಡಸ್ಟ್ರೀಸ್ದು ಒಂದು ಸ್ಪ್ಲಿಟ್ ಆಗ್ಬೋದು ಅನಿಸುತ್ತೆ, ಅಥವಾ ಬೋನಸ್ ಅಂತಲೂ ಹೇಳ್ತಾ ಇರೋದನ್ನು. ಒಂದು ಶೇರ್ ಜಾಗದಲ್ಲಿ 2 ಶೇರ್ ಆಗುತ್ತೆ. ಇದರಿಂದ ಲಿಕ್ವಿಡಿಟಿ ಜಾಸ್ತಿ ಆಗುತ್ತೆ. ಅಂದರೆ ಒಂದು ಶೇರ್ಸ್ ಲಿಕ್ವಿಡ್ ಅಮೌಂಟ್ನ ತೆಗಿಬೋದು. ಅದಕ್ಕೆ ಇದನ್ನ ಏನೋ ಮೀಟಿಂಗು ನಡೀತಾ ಇದೆ. 5ನೇ ತಾರೀಕು ಸೆಪ್ಟೆಂಬರ್ ಮೇ ಬಿ ಅಪ್ರೂವ್ ಆದರೂ ಆಗ್ಬೋದು ಇದು. ಅದೇ ರೀತಿ ಬಜಾಜ್ ಆಟೋ ಶೇರ್ಸ್ಗಳು, ಟೆಕ್ ಮಹೀಂದ್ರ, ಅಪೋಲೋ ಹಾಸ್ಪಿಟಲ್ಸ್, ಹೀರೋ ಮೋಟರ್ ಕಾರ್ಪ್, ಮಾರುತಿ ಸುಜುಕಿ ಇಂಡಿಯಾ ಶೇರ್ಸ್ಗಳು, ವಿಪ್ರೋ ಶೇರ್ಸ್ಗಳಲ್ಲಿ ಏರಿಕೆಯಾಗಿದೆ. ಹಾಗೆ ಹಿಂದೂಸ್ತಾನ್ ಯೂನಿಲಿವರ್, SBI, ಭಾರತಿ ಏರ್ಟೆಲ್, ONGC, ನೆಸ್ಲೆ ಇಂಡಿಯಾ, ಅಡಾನಿ ಪೋರ್ಟ್ಸ್, ಆಕ್ಸಿಸ್ ಬ್ಯಾಂಕ್ ಶೇರ್ಸ್ಗಳಲ್ಲಿ ಏರಿಕೆಯಾಗಿದೆ. ಹಾಗೆ ಕೋಲ್ ಇಂಡಿಯಾ, NTPC, ಟೈಟನ್ ಮತ್ತು TCS ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಕಂಡಿದೆ. ಹಾಗೆ IPO ನೋಡೋದಾದರೆ JB ಲ್ಯಾಮಿನೇಷನ್ಸ್ ಲಿಮಿಟೆಡ್ ಇದು ಒಂದು 85% ಅಥವಾ 85 ಟೈಮ್ಸ್ ಅಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಇವತ್ತು ಇದು ಕ್ಲೋಸ್ ಆಯಿತು. ಹಾಗೆ ಪ್ರೀಮಿಯರ್ ಎನರ್ಜೀಸ್ ಇದು ಹೆಚ್ಚು ಕಡಿಮೆ ಒಂದು 7 ಅಷ್ಟು ಸಬ್ಸ್ಕ್ರಿಪ್ಷನ್ ಇದೆ. 7.2 ಟೈಮ್ಸ್ ಅಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಇದು ಇವತ್ತು ಕ್ಲೋಸ್ ಆಗಿದೆ. ಹಾಗೆ ಏರಿಯಾನ್ ಕಾಂಪೋಸಿಟ್ಸ್ ಲಿಮಿಟೆಡ್ ಇದು ಬಂದು ನಾಳೆ ಕ್ಲೋಸ್ ಆಗುತ್ತೆ. ಇವತ್ತಿಗೆ ಇದು ಹೆಚ್ಚು ಕಡಿಮೆ 6.3%, 6.3 ಟೈಮ್ಸ್ ಅಷ್ಟು ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಹಾಗೆ ಇಕಾಸ್ ಇಂಡಿಯಾ ಮೊಬಿಲಿಟಿ ಆ್ಯಂಡ್ ಹಾಸ್ಪಿಟಾಲಿಟಿ ಲಿಮಿಟೆಡ್ ಇದು 9%, 9 ಟೈಮ್ಸ್ ಅಷ್ಟು ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ನಾಳೆ ಇದು ಲಾಸ್ಟ್ ಡೇಟ್. ಸೊ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.